ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಬಾಸ್. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರ್ ಸ್ಟಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ ಪಟ್ ನನಗೆ ಬೇಗ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ನ ಹಂಗೆ ಟಣ್ಣನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ಕೊಟ್ಟಿದ್ದಾರಪ್ಪ ಸ್ಟೇಟ್ಮೆಂಟು. ಮೈಕ್ ಹಸನ್ ಅವರು ಪಾಕಿಸ್ತಾನಿಗೆ ಕೋಚಿಂಗ್ ಮಾಡ್ತಾ ಒಂಥರ ಅವ್ರು ಸೈಕ್ ಆಗಿರೋ ಥರ ಕಾಣಿಸ್ತೈತೆ ಬಾಬರ್ ಆಜಮ್ ಅವರ ವಿಚಾರದಲ್ಲಿ. ನನ್ನ ಮಗಂಗೆ ಎಸ್ಸಲ್ಲಿ ಹೇಳೋದು ಗುರು ಅನ್ನೋ ಥರ ಅವರು ಒಳಗಡೆ ಇಂಟರ್ನಲ್ಲಿ ಅನ್ಕೊಂತ ಇರ್ತಾರೆ. ಬಟ್ ಆದರೂ ಮೀಡಿಯಾ ಮುಂದೆ ಬಂದ್ಬಿಟ್ಟು ಹೇಳಬೇಕಾದ್ರೆ ಸ್ವಲ್ಪ ಡೀಸೆಂಟಾಗಿ ಹೇಳಬೇಕಲ್ಲ, ಅದಕ್ಕೆ ಈ ಥರ ಹೇಳಿದ್ದಾರೆ. ಬಾಬರ್ ಆಜಮ್ ಅವ್ರಿಗೂ ಕೂಡ ಅವೇರ್ನೆಸ್ ಇದೆ, ಅವ್ರಿಗೆ ಗೊತ್ತು ಅವರ ಸ್ಟ್ರೈಕ್ ರೇಟು ಪವರ್ ಪ್ಲೇಲಿ ಬಿಲೋ 100 ಇರುತ್ತೆ ಅಥವಾ 100 ಇರುತ್ತೆ ಅಂತ. ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ಇದನ್ನ ನೋಡ್ತಾ ಇಲ್ಲ, ನಾವು ಅವರಿಂದ ಸ್ಪೆಷಲ್ ಆಗಿ ನೋಡ್ತಿದ್ದೀವಿ. ಒಂದು ಮೈನ್ ಪ್ಲೇಯರ್ ಆಗಿ ಅವ್ರನ್ನ ನೋಡ್ತಾ ಇದ್ದೀವಿ. ಮಿಡ್ಲ್ ಆರ್ಡರ್ಲಿ ಸ್ಟೆಬಿಲಿಟಿನ ತಗೊಂಬರ್ತಾರೆ ಅಂತ ನಾವು ಅದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಅವ್ರಿಗೆ ಅದು ಗೊತ್ತಿದೆ ಹೆಂಗೆ ಮಾಡಬೇಕು ಅಂತಲೂ ಕೂಡ. US ಅಗೇನ್ಸ್ಟ್ ನೋಡಿದ್ರಲ್ಲ, ಒಂದು 40+ ರನ್ಸ್ನ ಕ್ವಿಕ್ ಸಕ್ಸೆಷನಲ್ಲಿ ಹೊಡೆದ್ರು. ಅವ್ರಿಗೆ ಸ್ಟಾರ್ಟ್ ಸಿಗಬೇಕು ಅಷ್ಟೇ, ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ. ಹೋಪ್ಫುಲಿ ಅವ್ರನ್ನ ಕನ್ವರ್ಟ್ ಮಾಡ್ತಾರೆ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಅಲ್ಲ, ಬಾಬರ್ ಆಜಮ್ಗೆ ಅವೇರ್ನೆಸ್ ಇಲ್ಲ ಅಂತ ಯಾರು ಹೇಳಿದವರು? ಬಾಬರ್ ಆಜಮ್ಗೆ ಏನು ವರ್ಷಾನ್ಗಟ್ಲೆಯಿಂದ ಅವೇರ್ನೆಸ್ ಬೇಕಾ? ಕಳೆದ 3-4 ವರ್ಷದಿಂದ ಅದೇ ಸಗಣಿನೇ ತಿಂತಾ ಇರೋದಲ್ಲಿ. ಸಗಣಿ ಒಂದ್ಸಲಿ ತಿಂದ್ರು ಸಗಣಿನೇ, 20 ಸಲ ತಿಂದ್ರು ಸಗಣಿನೇ, ಅದನ್ನೇ ತಿಂತವ್ರೇನು ಅವೇರ್ನೆಸ್ ಇಲ್ಲ ಅಂತಾನೆ ಎಷ್ಟು ಸಲ ಹೇಳ್ಬೇಕಲ್ಲಿ. ಹೋಗ್ಬಿಟ್ಟು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ಬಾಬರ್ ಆಜಮ್ಗೆ? ಗುರು, ನೀನು ಆಡಬೇಕಾಗಿರೋದು ಈ ಥರ ಅಲ್ಲ ಅಮ್ಮ, ನೀನು ಆಡಬೇಕಾಗಿರೋದು ಈ ಸ್ಟ್ರೈಕ್ ರೇಟ್ ಅಲ್ಲ ಅಮ್ಮ ಅಂತ ಒಂದ್ಸಲ ಹೇಳ್ತಾರ, 20 ಸಲ ಹೇಳ್ತಾರ, 100 ಸಲ ಹೇಳ್ತಾರ? ಒಂದೇ ಸಲ ತಾನೇ ಹೇಳೋದು. ಬಾಬರ್ ಆಜಮ್ಗೆ ಅವೇರ್ನೆಸ್ ಇಲ್ವಾ ಅದು? ಇವತ್ತು ಇವ್ನು ಬೈತಾನೆ, ನಾಳೆ ಅವ್ನು ಬೈತಾನೆ. ನೀವೆಲ್ಲ ಬೈತೀರಾ ಅಂತ ನನ್ನ ಕ್ಯಾರೆಕ್ಟರ್ನೇ, ನನ್ನ ಬ್ಯಾಟಿಂಗ್ ಸ್ಟೈಲ್ನ ಚೇಂಜ್ ಮಾಡೋಕ್ಕಾಗ್ತದಾ ಅಂತ ಬಾಬರ್ ಆಜಮ್ ಅವ್ರು ಹೇಳ್ತಾರೆ ಎಲ್ಲರಿಗೂ. ಓಕೆ, ಅವ್ರ ಆ್ಯಟಿಟ್ಯೂಡ್ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಅಪ್ಡೇಟ್ ನಂಬರ್ 2, ರಾಜಸ್ಥಾನ್ ರಾಯಲ್ಸ್ ಅವರಿಂದನೇ ಡಿಲೇ ಆಗ್ತಿದೆ ಅಂತಪ್ಪ. IPLದು ಸ್ಕೆಡ್ಯೂಲ್ ಈಚೆ ಕಡೆ ಬರುವಂಥದ್ದು. ಎಲೆಕ್ಷನ್ದು ಡೇಟ್ಸ್ಗಳು ಒಂದು ಕಡೆ ಆಯಿತು ಅಂತಂದರೆ ಇದು ರಾಜಸ್ಥಾನ್ ರಾಯಲ್ಸಿನ ಹೋಮ್ ವೆನ್ಯೂನ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಳ್ಳದೆ ಇರೋಂಥದ್ದು ಸ್ವಲ್ಪ ಒಂದು ಗೊಂದಲ ಆಗಿದೆ ಅಂತ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ. 2 ವೆನ್ಯೂಲಿ ಆಡಿಸ್ಬೇಕು ಅವರ ಹೋಮ್ ಗೇಮ್ಸ್ನ ಅಂತ ಅನ್ಕೊಂಡಿದ್ರಂತೆ. ಅಲ್ಲ, ಏನಕ್ಕೆ 2 ವೆನ್ಯೂಲಿ ಆಡಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ. ಒಂದು ಲಾಯಲ್ ಫ್ಯಾನ್ ಬೇಸ್ ಬರಬೇಕು ಅಂದರೆ, ಒಂದು ರೀಜನಿಂದ, ಒಂದು ಸಿಟಿಯಿಂದ ಬರಬೇಕು ಅಂತಂದರೆ ಅಲ್ಲೇ ಕಂಪ್ಲೀಟ್ ಮ್ಯಾಚಸ್ಗಳನ್ನ ಆಡಿಸ್ಬೇಕು. ಇವ್ರು ಅಲ್ಲಷ್ಟು ಮ್ಯಾಚು ಇಲ್ಲಿಷ್ಟು ಮ್ಯಾಚು ಏನು ಅಲ್ಲಿಂದ ಫ್ಯಾನ್ ಬೇಸ್ನ ತಗೊಂಬರ್ತಾರೆ. ಗುವಾಹಟಿಗೆ ಹೋಗ್ಬಿಟ್ಟು ಗುವಾಹಟಿಯಿಂದ ಏನೋ ಅವ್ರ ಫ್ಯಾನ್ ಬೇಸ್ನ ಕರ್ಕೊಂಬರೋ ಥರ ಅಲ್ಲಿ ಅಲ್ಲೂ 3 ಮ್ಯಾಚ್ನ ಆಡಿಸ್ಬೇಕು ಅಂತ ಅನ್ಕೊಂಡಿರಂತೆ. ಕಡೆಗೆ ಜೈಪುರ್ಗೆ ಹೋಗೋ ಥರ, ಜೈಪುರ್ನ ಸ್ಟೇಡಿಯಮ್ಮು ಇವ್ರಿಗೆ ಒಂಥರ ನೆಗೆಟ್ ಆಗಿ ಹೋಗ್ಬಿಟ್ಟಿತ್ತು. ಅಲ್ಲಿ MCS ಸ್ಟೇಡಿಯಂ ಹತ್ರ ಎಲ್ಲ ಬಂದ್ಬಿಟ್ಟು ವಿಚಾರಿಸ್ಕೊಂಡೆಲ್ಲ ಹೋಗಿದ್ರು, ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಇವಾಗ ಜೈಪುರಲ್ಲೇ ಆಡಿಸ್ಬೇಕು ಅಂತ ಅನ್ಕೊಂತವ್ರಂತೆ. ಹೌದು, ನೀವು ರಾಜಸ್ಥಾನ್ ಅಂತ ಹೆಸರಿಟ್ಕೊಂಡಿದ್ರ ಅಂತಂದರೆ, ಆ ಹೋಮ್ ವೆನ್ಯೂಲಿ ಆಡಿಸಿಲ್ಲ ಅಂತಂದರೆ ಇನ್ನೇನಕ್ಕೆ ಹೆಸರಿಟ್ಕೊಳ್ತೀರಾ ಅದನ್ನು? ನೀವೆಲ್ಲೋ MCS ಸ್ಟೇಡಿಯಮ್ಮಲ್ಲಿ ಆಡ್ಸೋದಕ್ಕೆ, ಪುಣೆಲಿ ಆಡ್ಸೋದಕ್ಕೆ ಪುಣೆ ಹೆಸರಿಟ್ಕೊಂಬಿಡಿ, ಬೇಕು ಅಂತ ಬಂದು ಆಡ್ಸೋದಕ್ಕೆ. ಅಂದರೆ ಇವ್ರು ಏನು ಆಡಿಸ್ತಾ ಇಲ್ಲ, ಜೈಪುರ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ರಂತೆ. 4 ಮ್ಯಾಚ್ ಅಲ್ಲಂತೆ, ಗುವಾಹಟಿಲಿ 3 ಮ್ಯಾಚ್ನ ಆಡಿಸ್ಬೇಕು ಅಂತ ಅನ್ಕೊಂಡಿದ್ರಂತೆ. ಏನಾದ್ರು ಕಿತ್ತೋಯ್ತು, ಎಲ್ಲ ಮ್ಯಾಚ್ನು 7 ಮ್ಯಾಚ್ನು ಅಲ್ಲೇ ಜೈಪುರಲ್ಲಿ ಆಡಿಸಿದ್ರೆ ಏನಾದ್ರು ಆಗ್ಬಿಡ್ತದಾ? ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಬೇಕು ಅಂದರೆ ಲಾಯಲ್ ಆಗಿ ಅಲ್ಲೇ ಆಡಿಸ್ಬೇಕು. ಇವ್ರು ಫಸ್ಟ್ ಲಾಯಲ್ ಆಗಿರಬೇಕು ಒಂದು ಸಿಟಿಗೆ, ಆಮೇಲೆ ಲಾಯಲ್ಟಿ ಅವ್ರಿಗೂ ಬರುತ್ತೆ. ಏನು ಬರೀ RCB ಒಬ್ರಿಗೆ ಮಾತ್ರ ಲಾಯಲ್ಟಿ ಅಂತ ಅಲ್ಲ, ಅವ್ರಿಗೂ ಬರಬೇಕು ಅಂದರೆ ಫ್ರಾಂಚೈಸಿ ಕೂಡ ಅದೇ ಥರ ಇರಬೇಕಾಗುತ್ತೆ. ಅಪ್ಡೇಟ್ ನಂಬರ್ 3, ದಿ 100 ಲೀಗಲ್ಲಿ, ಇಂಗ್ಲೆಂಡಲ್ಲಿ ನಡೆಯುವಂಥದ್ದು 100 ಲೀಗಲ್ಲಿ ಇಂಡಿಯನ್ ಫ್ರಾಂಚೈಸ್ಗಳು ಫ್ರಾಂಚೈಸ್ನ ತಗೊಂಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋದನ್ನೇ. ಸನ್ರೈಸರ್ಸ್ ಅವರೆಲ್ಲ ಫ್ರಾಂಚೈಸ್ ತಗೊಂಡ್ರು ಅದರಲ್ಲಿ. ಸೊ ಈ ಇಂಡಿಯನ್ ಬೇಸ್ಡ್ ಫ್ರಾಂಚೈಸ್ಗಳೆಲ್ಲ ಏನಿದಾವೆ, ಇವು ಪಾಕಿಸ್ತಾನ್ ಪ್ಲೇಯರ್ಸ್ಗಳನ್ನಲ್ಲಿ ನೆಗೆಟ್ ಮಾಡ್ತಾವಂತೆ, ಪಾಕಿಸ್ತಾನ್ ಪ್ಲೇಯರ್ಸ್ಗಳನ್ನ ತಗೊಳ್ಳೋದಿಲ್ವಂತೆ. ಇದು ಯಾವ ಥರ ನ್ಯಾಯ ಅಂತ ಗೊತ್ತಾಗ್ತಿಲ್ಲ ಗುರು. ಒಂಥರ ಇದು ತೀರಾ ಓವರ್ ಆಯಿತು ಅಂತ ಅನ್ಸುತ್ತೆ. ಸ್ವಲ್ಪ ಜನಕ್ಕೆ ಇದು ಓಕೆ ಅಂತ ಅನ್ನಿಸ್ಬೋದು, ಬಟ್ ಇದು ಒಂಥರ ಅಜೀಬ್ ಅಂತ, ಒಂಥರ ಕ್ರಿಕೆಟಿಗೆ ಮಾಡ್ತಾ ಇರೋಂಥ ಅವಮಾನ ಅಂತ ಅನ್ಸುತ್ತೆ ಅಷ್ಟೇ. ಎಲ್ಲ ಕಡೆನೂ ಹೋಗ್ಬಿಟ್ಟು ಇಂಡಿಯಾದಲ್ಲೇನೋ ಓಕೆ, ಇಂಡಿಯಾದಲ್ಲಿ ಆಡೋದು ಬೇಡ, ಅದು ಬೇಡ, ಇದು ಬೇಡ ಅಂದರೆ ಓಕೆ. ನೀವು ಅಲ್ಲೆಲ್ಲ ಹೋಗ್ಬಿಟ್ಟು ರಾಜಕಾರಣ ಮಾಡ್ತೀರಾ ಅಂತಂದರೆ, ಕ್ರಿಕೆಟ್ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತೀರಾ ಅಂತಂದರೆ, ಪಾಪ ಪ್ಲೇಯರ್ಸ್ ಥರ ಬಿಡಬೇಕು ಗುರು. ಸುಮ್ಮನೆ ಅಲ್ಲೋಗ್ಬಿಟ್ಟು ಇಲ್ಲಿದ್ದ 100 ಲೀಗಲ್ ಫ್ರಾಂಚೈಸಿಗಳಲ್ಲಿ ನಾವು ತೊಗೊಳೋದಿಲ್ಲ, ಪ್ಲೇಯರ್ಸ್ಗಳನ್ನ ಪಾಕಿಸ್ತಾನದಿಂದ ತೊಗೊಳೋದಿಲ್ಲ, ಇದು ಕ್ರಿಕೆಟಿಗೆ ಮಾಡ್ತಾ ಇರೋಂಥ ಅವಮಾನ ಅಷ್ಟೇ. ನಾನು ಜಾಸ್ತಿ ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಸ್ವಲ್ಪ ಜನ ಅಫೆಂಡ್ ಆಗ್ಬೋದು, ಇದನ್ನ ನಾನು ಹೇಳ್ತಿರೋದನ್ನ ಕೇಳ್ಬಿಟ್ಟು ನನಗೆ ಬೈಬೋದು, ಬಿಡೋಗುರು ಇದು ಆ್ಯಕ್ಚುಲಿ ಬೇಕಾಗಿರೋದು ಅಂತ. ಇಂಡಿಯಾದಲ್ಲಿ ಓಕೆ, ನಮ್ಮ ಎಲ್ಲೆಲ್ಲ ಹೋಗ್ಬಿಟ್ಟಿವರು ಅಲ್ಲಿ ಸುಮ್ಮನೆ ರಾಜಕಾರಣ ಮಾಡ್ತು ಅಂತಂದರೆ ಕ್ರಿಕೆಟಿಗೆ ಒಬ್ಬಿಯಸ್ಲಿ ಅವಮಾನ ಮಾಡ್ದಂಗೆ, ಪ್ಲೇಯರ್ಸ್ಗಳಿಗೆ ಅವಮಾನ ಮಾಡ್ದಂಗೆ, ಕ್ರಿಕೆಟ್ ಆಡೋರಿಗೆ ಅವಮಾನ ಮಾಡ್ದಂಗೆ ಅಷ್ಟೇ ಇದು. ಅಪ್ಡೇಟ್ ನಂಬರ್ 4, ಜಿಯೋ ಹಾಟ್ಸ್ಟಾರ್ ಅವರು ಇವಾಗ ಅಫಿಷಿಯಲಿ ಡಿಕ್ಲೇರ್ ಮಾಡಿದ್ದಾರೆ ಯಾವುದು ಹೈಯೆಸ್ಟ್ ವ್ಯೂಡ್ ಮ್ಯಾಚ್ ಅಂತ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂತ ಬಂದರೆ ಇಷ್ಟು ವ್ಯೂವರ್ಶಿಪ್ಪು, ಡಿಜಿಟಲ್ ಅಂತ ಬಂದಾಗ ಸಿಕ್ಕೇ ಇಲ್ವಂತೆ ಯಾವ ಮ್ಯಾಚ್ಗೂ ಕೂಡ. ಅದು ಸಿಕ್ಕಿರೋದು ಈ ಮ್ಯಾಚ್ಗೆ ಅಂತೆ. 2021 ಸೈಕಾಗಿತ್ತು ಮ್ಯಾಚು, ಬಟ್ ಆ ಮ್ಯಾಚ್ಗೂ ಕೂಡ ಇಷ್ಟು ರೀಚ್ ಸಿಕ್ಕಿರಲ್ವಂತೆ. ನೋಡಿ, ಇದೆ ಒಂಥರ 1 ಸೈಡ್ ಮ್ಯಾಚ್ ಆದರೂ ಕೂಡ ಈ ಮಟ್ಟಿಗೆ ರೀಚ್ ಏನಕ್ಕೆ ಅಂತಂದರೆ, ರೀಸೆಂಟಾಗಿ ಆದಂಥ ಕಾಂಟ್ರವರ್ಸಿಗಳು, ಇಶ್ಯೂಗಳು, ಬಾಯ್ಕಾಟ್ ಮಾಡ್ತೀವಿ ಅನ್ನೋಂಥದ್ದು, ಅದು ಇದು ಎಲ್ಲ ಆಗಿದ್ದರಿಂದ ಪ್ರಾಬ್ಲಿ ರೀಚ್ ಜಾಸ್ತಿ ಆಗಿರ್ಬೋದು. 163 ಮಿಲಿಯನ್ ಜನ ಅಂದರೆ ಸ್ಕ್ರೀನಲ್ಲಿ ನೋಡಲಾಗಿದೆ ಇದು ಅಂತ. ಎಷ್ಟು ಜನ ನೋಡ್ತಿರೋ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಒಟ್ಟಲ್ಲಿ ಜಿಯೋ ಹಾಟ್ಸ್ಟಾರ್ ಅಂತ ಬಂದಾಗ ಮಾತ್ರ ಇದು. ಇನ್ನು ಸ್ಟಾರ್ ಅಂತ ಬಂದಾಗ ಅದು ಸಪ್ರೇಟು, ಅದು ಇನ್ನೂ ಜಾಸ್ತಿ ಇರ್ಬೋದು.
ಸೊ ಸೀನ್ ಹೆಂಗಿದೆ ಅಂತ ಅಂದ್ರೆ ಇಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚು ಲಾಸ್ಟ್ ಟೈಮ್ ಆಯ್ತಲ್ಲ ಫೈನಲ್, ಆ ಒಂದು ರೆಕಾರ್ಡ್ನು ಕೂಡ ಬೀಟ್ ಮಾಡಿದೆ ಅಂತೆ. ಆ ವರ್ಲ್ಡ್ ಕಪ್ ಮ್ಯಾಚು ಫೈನಲ್ ಮ್ಯಾಚ್ನು ಕೂಡ ಇಷ್ಟು ವ್ಯೂವರ್ಶಿಪ್ನ ಡಿಜಿಟಲ್ ಅಂತ ಬಂದಾಗ ತಗೊಂಡಿರುವಂತೆ ಅಷ್ಟು ಮಟ್ಟಿಗೆ ವ್ಯೂವರ್ಶಿಪ್ನ ಬರೀ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಜನರೇಟ್ ಮಾಡಿದೆ. ಒನ್ ಸೈಡ್ ಮ್ಯಾಚ್ಗೆ ಈ ಮಟ್ಟಿಗೆ ಇದೇನಾದ್ರು ಮಜಾ ಬರೋ ತರ ಮ್ಯಾಚ್ ಆಗಿ ಹೋಗ್ಬಿಡಿತು ಅಂದ್ರೆ ಇನ್ ಯಾವ ರೇಂಜಿಗೆ ಹೋಗಿರೋದು. ಅಪ್ಡೇಟ್ ನಂಬರ್ 5, ನೆನ್ನೆಯಿಂದ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಿದೆ ಸಂಜು ಸ್ಯಾಮ್ಸನ್ ರಿಲೇಟೆಡ್. ಅವ್ರನ್ನ 11ಗೆ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ರಂತೆ. ಯಾರ ಜಾಗದಲ್ಲಿ ಅಂತ ಅಂದ್ರೆ ಅಭಿಷೇಕ್ ಶರ್ಮಾ ಜಾಗದಲ್ಲ, ಇಶಾನ್ ಕಿಶಾನ್ ಜಾಗದಲ್ಲೂ ಅಲ್ಲ, ಕರ್ಕೊಂಡ್ ಬರ್ಬೇಕಾಗಿರೋ ತಿಲಕ್ ವರ್ಮಾ ಜಾಗದಲ್ಲಿ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ. ಅವರೇ ಓಪನ್ ಇರ್ತಾರಂತೆ, ಲೆಫ್ಟ್ ಹ್ಯಾಂಡ್ ಇವ್ರು ನಂಬರ್ 3 ಬರ್ತಾರಂತೆ ಸ್ಟೆಬಿಲೈಸ್ ಮಾಡೋದಕ್ಕೆ ಇನ್ನಿಂಗ್ಸ್ನ ಅಂತ ಸ್ವಲ್ಪ ಮಾತುಕತೆ ಚರ್ಚೆ ಎಲ್ಲ ಆಗ್ತಾ ಇದೆ. ಇದನ್ನ ನೋಡ್ತು ಅಂತಂದ್ರೆ ನನ್ನ ಪ್ರಕಾರ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಜಸ್ಟ್ ಇದು ರೂಮರ್ಸ್ ಥರನೇ ಅನ್ನಿಸ್ತಾ ಇದೆ. ನೋಡೋಣ, ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಈ ಒಂದು ಚೇಂಜು ಒಂದು ಬಿಗ್ ಮೂವ್ ಆಗುತ್ತೆ. ಯಾಕೆ ಅಂತಂದರೆ ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಲಾಸ್ಟ್ ಕ್ಯಾಲೆಂಡರ್ ಇಯರಲ್ಲಿ ಹೊಡೆದಿದ್ದಾರೆ. ಯಾರೋ ಹೊಡೆಯೋಕ್ಕಾಗದಿರೋ ಅಷ್ಟು ರನ್ಸ್ಗಳನ್ನೆಲ್ಲ ಹೊಡೆದಿದ್ದಾರೆ. ಅವ್ರನ್ನ ಡ್ರಾಪ್ ಮಾಡಿಬಿಡ್ತು ಅಂತಂದರೆ ಇದೊಂಥರ ಸೈಕ್ ಆಗೋಗ್ಬಿಡುತ್ತೆ. ನೋಡೋಣ ಅದೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ಸಂಜು ಸ್ಯಾಮ್ಸನ್ ಎಂಟ್ರಿ ಕೊಡ್ತಾ ತಿಲಕ್ ವರ್ಮಾ ಅವರ ಜಾಗದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.